ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ನಮಸ್ಕಾರ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ಫೆರಿ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ಧಗಂಗಾ ಶ್ರೀಗಳ ಅಪಾರ ಭಕ್ತರಿಂದ ನಗರಾದ್ಯಂತ ಶ್ರೀಗಳಿಗೆ ನುಡಿ ನಮನ ಸಲ್ಲಿಸಿದ ದಾವಣಗೆರೆ ಜನತೆ. ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆ ಕರ್ನಾಟಕದಾದ್ಯಂತ 3 ದಿನಗಳ ಕಾಲ ಶ್ಲೋಕಾಚರಣೆ ಇದ್ದರೂ ತರಗತಿಗಳನ್ನು ತೆರೆದ ವೈಷ್ಣವಿ ಚೇತನ ಕಾಲೇಜು. ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಶ್ರೀ ಶಿವಕುಮಾರ ಸ್ವಾಮಿಗಳ ಅಂತಿಮ ದರ್ಶನ ಪಡೆದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ರಾಜ್ಯಾದ್ಯಂತ 3 ದಿನಗಳ ಕಾಲ ಶ್ಲೋಕಾಚರಣೆ ಇದ್ದರೂ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಕಾಯಕ ಯೋಗಿ, ಶತಾಯುಷಿ ತುಮಕೂರಿನ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಶಿವೈಕ್ಯರಾಗಿದ್ದು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿರುವ ಕೋಟ್ಯಾಂತರ ಭಕ್ತರು ಶ್ರೀಗಳಿಗೆ ನುಡಿ ನಮನ ಸಲ್ಲಿಸುತ್ತಿದ್ದಾರೆ. ಅದೇ ರೀತಿ ಇಂದು ದಾವಣಗೆರೆಯಲ್ಲೂ ಸಹ ಸಿದ್ಧಗಂಗಾ ಶ್ರೀಗಳ ಅಪಾರ ಭಕ್ತರು ನಗರದ ವಿವಿಧೆಡೆ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿಗೆ ನುಡಿ ನಮನ ಸಲ್ಲಿಸಿದರು. ನಿಜಕ್ಕೂ ಇವತ್ತು ಅತ್ಯಂತ ದುಃಖದ ಸಂಗತಿ ಅಂತೇಳಿದರೆ ತಪ್ಪೇನೂ ಅಲ್ಲ. ಯಾಕೆ ಅಂತೇಳಿದರೆ ಕರ್ನಾಟಕದ ಇತಿಹಾಸದಲ್ಲಿ ಸಿದ್ಧಗಂಗಾ ಶ್ರೀಗಳ ಹೆಸರು ಅಜರಾಮರ. ಇಡೀ ವಿಶ್ವ ಕಣ್ತೆರೆಯುವಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದ್ದಲ್ಲದೆ ಅನ್ನದಾಸೋಹ ಮತ್ತು ಅನಾಥರಿಗೆ ಆಶ್ರಯವನ್ನು ನೀಡಿದಂಥ ಮಹಾಪುರುಷರು, ಈ ಯುಗದ ಮಹಾಪುರುಷರು, ಪುಣ್ಯಪುರುಷರು ಸಿದ್ಧಗಂಗಾ ಶ್ರೀಗಳು ಅಂದರೆ ತಪ್ಪೇನೂ ಅಲ್ಲ. बोलो शिवकुमार महास्वामी जी की जय। बोलो शिवकुमार महास्वामी जी की जय। अमर रहे शिवकुमार स्वामी, अमर रहे अमर रहे शिवकुमार स्वामी, अमर रहे। बोलो शिवकुमार महास्वामी जी की जय। बोलो ನಡೆದಾಡುವ ದೇವರಿಗೆ ಜೈ. ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ನೋಡಿದರಲ್ಲಿ, ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ಮನಗಳ ಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕರ್ನಾಟಕದ ದೇಶದ ಕಂಡರಿಯದ ಒಬ್ಬ ದೇವರಂತೂ ನಾವು ಯಾರೂ ಕಾಣಲಿಲ್ಲ, ನಾವು ಶಿವನಂತೂ ಕಾಣಲಿಲ್ಲ. ಆ ಶಿವನ ಅವತಾರ ಪುರುಷನಾಗಿ ಇವತ್ತು ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಶಿವಕುಮಾರ ಸ್ವಾಮೀಜಿಯವರ ಶಿವನ ರೂಪದಲ್ಲಿ ಇವತ್ತು ನಾವು ಕಂಡಿದ್ದೇವೆ. ಕರ್ನಾಟಕದಲ್ಲಿ ನಿನ್ನೆ ಕತ್ತಲಾಗಿದೆ. ಆ ಕತ್ತಲನ್ನು ಮತ್ತೆ ಪರಮ ಪೂಜ್ಯರು ಹುಟ್ಟು ಬಂದು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬೆಳಕನ್ನು ಚೆಲ್ಲುವಂಥ ಕೆಲಸ ಪರಮ ಪೂಜ್ಯರಿಂದ ಮತ್ತೆ ಶಿವಕುಮಾರ ಸ್ವಾಮೀಜಿಯವರು ಮತ್ತೆ ಹುಟ್ಟು ಬರಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ, ದೇಶವ್ಯಾಪ್ತಿ ಇವತ್ತು ಶಿವಕುಮಾರ್ ಅವರ ಸ್ಮರಣೆಯನ್ನು ಮಾಡ್ತಾ ಇದೆ.
ಶಿವಕುಮಾರ ಸ್ವಾಮಿಗಳ ಬಗ್ಗೆ ಎಷ್ಟೋ ಹೇಳಿದ್ರು ಸಾಲದು, ಅಷ್ಟೊಂದು ಸಾಧನೆ ಮಾಡಿರ್ತಕ್ಕಂಥವ್ರು. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಸಾವು ನಿಶ್ಚಿತ ಅಂದ್ರೆ ಸಾಯಲೇಬೇಕು. ಈ ಹುಟ್ಟು ಸಾವಿನ ಮಧ್ಯೆ ನಾವೇನು ಬದುಕಬಾಳ್ತಾ ಇದ್ದೇವೆ, ಆ ಅವಧಿಯಲ್ಲಿ ನಾವು ಏನು ಮಾಡಿದ್ವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಅವಧಿಯಲ್ಲಿ ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಆದರೆ ಶಿವಕುಮಾರ ಸ್ವಾಮಿಗಳು ಮಾಡಿರ್ತಕ್ಕಂಥ ಸಾಧನೆ ಅಪಾರವಾದಂಥದ್ದು. ಈ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಕೂಡ ಅವರ ಮಠದಲ್ಲಿ ಅಕ್ಷರ ಜ್ಞಾನ ಪಡೆದಂಥವರು ಮತ್ತು ಅಕ್ಷರ ದಾಸೋಹ, ಅನ್ಯ ದಾಸೋಹ, ಜಾತಿ ಮತ ಭಾಷೆ ಧರ್ಮವನ್ನು ಎಣಿಸದೆ ಎಲ್ಲ ವಿಭಾಗದ ಜನರಿಗೂ ಶಿಕ್ಷಣವನ್ನು ಕೊಟ್ಟಂತ ಮಹಾನ್ ಸಾಧಕ ಅಂತ ಹೇಳಿದ್ರೆ ಅದು ನಮ್ಮ ನಗಲಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು. ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ನೋಡಿದರಲ್ಲಿ, ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ಮನಗಳ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಈ ದಿನ ಭಾಳ ದುಃಖದ ದಿನವಾಗಿದೆ. ನಮ್ಮ ಪರಮ ಪೂಜ್ಯರಾದ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ನಮ್ಮಿಂದ ಹೋಗಿರುವುದು ಯಾರಿಗೂ ದುಃಖ ತಡೆಯೋಕ್ಕಾಗ್ತಿಲ್ಲ. ಅವರು ಹೋದ್ರೂ ಅವರ ನೆನಪುಗಳು, ಅವರು ಮಾಡಿದಂಥ ಕಾಯಕ ದಾಸೋಹ, ಅನ್ನ ದಾಸೋಹ, ವಿದ್ಯಾರ್ಜನೆಗೆ ಮಾಡಿದಂಥ ಪ್ರಾಮುಖ್ಯತೆ ಮುಂದೆ ಬರುವ ಎಲ್ಲ ಗುರುಗಳು ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅವ್ರ ಥರ ಇನ್ನೂ ಹೆಚ್ಚು ಹೆಚ್ಚು ಮಠಗಳು ಈ ಥರ ಆಗಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಈ ದುಃಖ ಶರಣರ ಮರಣವೇ ಮಹಾನವಮಿ ಅಳೋದ್ರಿಂದ ಇಲ್ಲ, ಅವರ ಆಚಾರ ವಿಚಾರಗಳನ್ನು ಎಲ್ಲರೂ ಅಳವಡಿಸ್ಕೊಂಡು ಅವರು ಇಲ್ಲ ಅಂದ್ರೂ ಅವ್ರು ಇದ್ದಾರೆ ಅನ್ನೋ ಥರನೇ ಎಲ್ಲದನ್ನು ನಡೆಸ್ಕೊಂಡು ಹೋಗ್ಬೇಕಂತ ನಾ ಎಲ್ಲ ಕರ್ನಾಟಕದ, ಭಾರತ ಹಾಗೂ ವಿಶ್ವದ ಎಲ್ಲ ಮಾನವರಿಗೆ ಈ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಗುರುವೇ ನಮಃ. 100 ವರ್ಷ 111 ವರ್ಷ ಬಾಳಿದಂತಹ ಮಹಾಯೋಗಿಗಳು. ಎಲ್ಲ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ ಅಂತಾರೆ, ಅನ್ನದಾನ. ಇವೆರಡನ್ನೂ ಜೀವಂತವಾಗಿ ಅಳವಡಿಸಿಕೊಂಡು ಸಾವಿರಾರು ಮಕ್ಕಳಿಗೆ ಅನ್ನದಾನ ನಿತ್ಯ ಮಾಡಿರ್ತಕ್ಕಂಥ ಮಹಾಯೋಗಿಗಳು. ಪ್ರತಿ ಮಗು ಹುಟ್ಟುತ್ತದೆ ಸಾಯಲಿಕ್ಕಾಗಿ, ಪ್ರತಿ ಮನೆ ಕಟ್ಟಲ್ಪಡುತ್ತದೆ ಬೀಳಲಿಕ್ಕಾಗಿ. ಮರಣ ನಿಶ್ಚಿತ, ಯಾರೂ ಇಲ್ಲಿ ಶಾಶ್ವತವಲ್ಲ. ಈ ರೀತಿ ಬದುಕಬೇಕು. ಈ ರೀತಿ ಬದುಕಿದರೆ ಖಂಡಿತ ಸಮಾಜಮುಖಿಯಾಗಿರ್ತೀವಿ. ಮತ್ತು ಯಾವುದೇ ಜಾತಿ ಭೇದವಿಲ್ಲದೆ ಸರ್ವೇ ಜನೋ ಸುಖಿನೋ ಭವಂತು ಅನ್ನೋದು ದಯವಿಲ್ಲದ ಧರ್ಮ ಹೌದು, ದಯವೇ ಧರ್ಮ. ಈ ಸಿದ್ಧಾಂತವನ್ನು ಅಳವಡಿಸಿಕೊಂಡ ಬಸವಣ್ಣನವರ 12ನೇ ಶತಮಾನದಲ್ಲಿ ಅವರು ಏನು ಮಾಡಿದರು, ಆ ಕೆಲಸವನ್ನು 900 ವರ್ಷಗಳ ನಂತರ ಈ ನವಯುಗದ ಈಗಿನ ಬಸವಣ್ಣನವರು ಇವಂದ್ರೆ ಖಂಡಿತ ತಪ್ಪಾಗಲಾರದು. ನಡೆದಾಡುವ ದೇವರು. ಇನ್ನು ನನ್ನ ಒಂದು ಕಳಕಳಿಯ ವಿನಂತಿ ಏನಂದರೆ, ಯಾರ್ಯಾರಿಗೋ ಭಾರತ ರತ್ನ ಪ್ರಶ್ನೆ ಕೊಡ್ತಾ ಇದ್ದೀರಿ, ಮರಣ ಜೀವಂತ ಇರ್ಬೇಕಾದ್ರೆ ಕೊಡ್ಬೋದು, ಆಗಲಿಲ್ಲ. ಮರಣ ಹೊಂದಿದ ನಂತರ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ದಯಪಾಲಿಸಿರಿ. ಅವರಿಗೊಂದು ಅವ್ರು ಮಾಡಿದ ಸೇವೆಗೆ ಒಂದು ಕಿರೀಟ ಇಟ್ಟಂಗೆ ಇಷ್ಟು ಮನವಿ ಮಾಡ್ಕೊಳ್ತೇನೆ. ಮತ್ತೊಂದು, ನಾವೆಲ್ಲ ಭಾರತೀಯರು ಒಂದು ತಾಯಿ ಮಕ್ಕಳಾಗಿ ಬಾಳೋಣ. ಪ್ರತಿಯೊಂದು ಮನೆಯೊಳಗೆ ನಮ್ಮ ಜಾತಿಯನ್ನು ಅನ್ನೋ ಹೊರಗಡೆ ಎಲ್ಲ ಭಾರತೀಯರು ಒಂದೇ ದ್ವೇಷವನ್ನು ಅಳಿಸಿ ನಮ್ಮ ದೇಶವನ್ನು ಕಟ್ಟುವ ಕೆಲಸ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಬದುಕಿ ತುಂಬ ಯಶಸ್ಸಿನಿಂದ ಇದಾಗ್ಯಾರೆ. ಬಟ್ ಏನಾಗಿತ್ತು ಅಂತಂದರೆ, ಸ್ವಾಮಿಗಳ ಬಗ್ಗೆ ಮಾತಾಡ್ಸೋದು ದೊಡ್ಡನಲ್ಲ, ತುಂಬ ದೊಡ್ಡರು. ಯಾಕೆಂದರೆ ಸಾಹೇಬ್ ಹೇಳ್ದಂಗೆ
ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕು. ಕೊಟ್ಟರೆ ನಿಜವಾಗ್ಲೂ ದೇಶಕ್ಕೆ ಹೆಸರು ಬರುತ್ತೆ, ದೇಶ ಇತಿಹಾಸ ಆಗುತ್ತೆ. ಇದನ್ನು ದಯವಿಟ್ಟು ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು, MP, MLAಗಳು, ನಮ್ಮ ದಾವಣಗೆರೆ MLAಗಳು, MP ಗಳು, ಯಡಿಯೂರಪ್ಪ ಆಯಿತು, ಸೆಂಟ್ರಲ್ಲಿ ಮೋದಿಯವರಾಯಿತು, ಪ್ರತಿಯೊಬ್ಬರು ಕೊಟ್ಟರೆ ನಮಗೆ ತುಂಬ ಖುಷಿ ಅಂತ ಹೇಳ್ಬಿಟ್ಟು ತುಂಬ ದುಃಖದಿಂದ ಹೇಳ್ತೀನಿ ಅಷ್ಟೇ, ಹೇಳೋಕ್ಕಲ್ಲ ಅಷ್ಟೇ. ಶಿವಕುಮಾರ ಸ್ವಾಮಿಗಳು ನಮ್ಮನ್ನೆಲ್ಲ ಅಗಲಿ ಭಾಳ ದುಃಖವಾಗಿದೆ. ತ್ರಿವಿಧ ದಾಸೋಹಿ ಅಂತಂದೇಳಿ ಹೆಸರಾಗಿರೋ ಶಿವಕುಮಾರ ಸ್ವಾಮಿಗಳು ಅಗಲಿದ ಮೇಲೆ ಭಾಳ ಈಗೇನು ನಡೀತಿದೆ ಕಾರ್ಯಗಳು ಹಂಗೆ ನಡೀಬೇಕು ಮುಂದಾದ್ರೂ ಅಂತಂದೇಳಿ ನಮ್ಮ ಕಡೆಯಿಂದ ಎಲ್ಲ ಪ್ರಾರ್ಥನೆಗಳು. ಯಾಕಂದರೆ ಸ್ವಾಮಿಯರಿದ್ದಾಗ ದಾಸೋಹಗಳು ಹೆಂಗೆ ನಡೀತಾ ಇದ್ವು ಮುಂದೆ ಅದೇ ರೀತಿ ನಡೀತೇವೆ ಅನ್ನೋದು ನಡೆಸ್ಕೊಂಡು ಹೋಗ್ಬೇಕು. ಅದು ಎಲ್ಲ ಭಕ್ತರುಗಳಲ್ಲಿ ಮೇಲಿದೆ. ಶರಣಾರ್ಥಿ. ಇವತ್ತಿನ ದಿವಸ ನಮ್ಮ ದೇಶದ ಒಂದು ಆಧ್ಯಾತ್ಮಿಕ ಧ್ರುವತಾರೆ ನಮ್ಮಿಂದ ದೂರಾಗಿದೆ. ಈಗ 12ನೇ ಶತಮಾನದಲ್ಲಿ ಮಾಡಿದಂಥ ಒಂದು ಕ್ರಾಂತಿನ ಈ ಶತಮಾನದಲ್ಲಿ ನಾವು ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಅಂಥ ಕ್ರಾಂತಿನ ನಮ್ಮ ಗುರುಗಳು ಚತುರ್ವಿಧ ದಾಸೋಹನ ಮಾಡಿದ್ದಾರೆ. ಅವರು ಅಕ್ಷರ ಕ್ರಾಂತಿ, ಅನ್ನ ಕ್ರಾಂತಿ, ವಸತಿ ಕ್ರಾಂತಿ ಮತ್ತು ಒಳ್ಳೆ ಸಂಸ್ಕಾರನ ಕೊಡೋಂಥ ಕ್ರಾಂತಿ ಮಾಡಿದ್ದಾರೆ. ಇವರು ನಮಗೆ ಒಂದು ಒಳ್ಳೆಯ ಮಾರ್ಗನ ಹಾಕ್ಕೊಟ್ಟು ಹೋಗಿದ್ದಾರೆ. ಈ ಮಾರ್ಗದಲ್ಲಿ ನಾವು ನಡೆದ್ರೆ ಅಂತಂದರೆ ಇಡೀ ಪ್ರಪಂಚನೇ ಒಂದು ಸ್ವರ್ಗ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಡೀ ಪ್ರಪಂಚನೇ ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ನೋಡಿದರಲ್ಲಿ, ಮನಗಳ ಸಿಗುಡಿಯಲ್ಲಿ ನೋಡಿದರಲ್ಲಿ, ಮನಗಳ ನಾವಂತೂ ದೇವ್ರು ನೋಡಿಲ್ಲ. ಸದ್ಯ ಇವ್ರು ನೋಡ್ತಿದ್ವಿ, ಇವರೇ ದೇವ್ರು ಅಂತಂದು. ನಮಗೆ ದೇವ್ರು ಗೊತ್ತಿದ್ದಿಲ್ಲ, ಇವರೇ ದೇವರು. ಇವ್ರು ಹೋಗಿರೋದು ನಮಗೆ ದೇವ್ರು ಕಳ್ಕೊಂಡಂಗೆ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಹೇಳ್ತಾರೆ ಸಾವಿಲ್ಲ ಅಂದರೆ ದೇವ್ರಿಗೂ ಸಾವಿಲ್ಲ ಅನ್ನೋದಕ್ಕೆ ಇವ್ರು ಉದಾಹರಣೆ. ಇನ್ನು ಸತ್ತೋಗಿಲ್ಲ, ಇನ್ನು ಜೀವನ ಶಾಶ್ವತ ಆಗಿರ್ತಾರೆ. ಈಗ ದೇವ್ರ ಹಂಗಿಟ್ಟು ನಾವು ನೋಡ್ತೀವ, ಹಂಗೆ ಇವ್ರು ನಾವು ನೋಡ್ಬೋದು. ನಾವು ಪೂಜೆನೂ ಮಾಡ್ಬೋದು. ಈಗ ಪೂಜೆ ಮಾಡ್ತಿರೋ ಹಂಗೆ ದೇವ್ರ ಥರನೇ ಮಾಡ್ತಿದ್ದೀವಿ. ಯಾವ ಪುರಾತನ ಕಾಲದ ಬಸವಣ್ಣವ್ರು ನೋಡಿಲ್ಲ ನಾವು, ಎಂತೆಂಥ ದಾಸರು ಇದ್ದಾರೆ ಅವ್ರನ್ನೆಲ್ಲ ನೋಡಿಲ್ಲ, ಸಾಯಿಬಾಬಾ ಅವ್ರನ್ನೆಲ್ಲ ನೋಡಿಲ್ಲ. ಅವ್ರ ರೂಪದಾಗ ಈ ದೇವ್ರು ನೋಡಿವಿ. ಇವರೇ ನಮಗೆಲ್ಲ ದೇವರು. ಸಾವಿರಾರು ಜನಕ್ಕೆ ಮಕ್ಕಳಿಗೆ ಅನ್ನ ಹಾಕಿ ಎಲ್ಲ ಇದು ಮಾಡೋರು. ಇಂಥರಿಂದ ನೋಡಿ ಕಲಿಬೇಕು ಬೇರೆ ಎಲ್ಲರೂ. ಸುಮ್ಮನೆ ಅದು ಇದು ನಾಟಕ ಮಾಡೋದಲ್ಲ, ಇಂಥವ್ರು ನೋಡಿ ಕಲಿತು ಸಾವಿರಾರು ಜನಕ್ಕೆ ಮಕ್ಕಳಿಗೆ ದಾರಿದೀಪ ಆಗೋದು. ಶಿಕ್ಷಣ ಆಗಿರಲಿ ಏನಾಗಿರಲಿ ಅಂಥ ಸಂಸ್ಥೆ ಕಟ್ಕೊಂಡು ಅವ್ರಿಗೆ ಮಾಡಿರೋದು. ಅವ್ರಿಗೆ ಏನು ಹೇಳಿದ್ರು ನಮಗೆ ಬಾಯಿಲ್ಲ. ಅವರೊಂದು ಇನ್ನೇನು ನಮಗೆ ಹೇಳಕ್ಕೆ ಬಾಯಿಲ್ಲ ಅಂತ ಇವ್ರವರು. ಎಲ್ಲರನ್ನೂ ಸಲಿದೆ ಸಾಕಿದೆ, ನೀನೇ ಐಕ್ಯವಾದೆ, ನೀನೇ ದೊಡ್ಡವನು, ನಾವೆಲ್ಲ ಸಣ್ಣರು, ನಿಮ್ಮ ಕಾಲಗಳ ಧೂಳು ಸ್ವಾಮಿ. ದೇವಿ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರಾಜ್ಯಾದ್ಯಂತ 3 ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಮಾಡಿದ್ದು, ಇದರ ನಡುವೆಯೇ ದಾವಣಗೆರೆಯ BIT ರಸ್ತೆಯ ವೈಷ್ಣವಿ ಚೇತನ ಕಾಲೇಜು ಎಂದಿನಂತೆ ತರಗತಿಗಳನ್ನು ಆರಂಭಿಸಿದಾಗ ಕರ್ನಾಟಕ ಏಕತಾ ವೇದಿಕೆ ಕಾರ್ಯಕರ್ತರು ಕಾಲೇಜಿಗೆ ತೆರಳಿ ತರಗತಿಗಳನ್ನು ನಿಲ್ಲಿಸಿ ಕಾಲೇಜಿಗೆ ರಜೆ ಘೋಷಿಸುವಂತೆ ಕಾಲೇಜು ಆಡಳಿತ ಮಂಡಳಿಗೆ ಆಗ್ರಹಿಸಿದರು.
ಬಹಳ ಗೌರವ ಇದೆ ಕಾಲೇಜಿಗೆ ಏನು ರನ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ಟಾಫ್ ಎಲ್ಲರೂ ನಮ್ಮ ಕಡೆ ಇದೆ. ಕ್ಲಾಸಸ್ ಇದೆ ಅಂದರೆ ಸ್ಟಾಫ್ ಎಲ್ಲರೂ ನಮ್ಮ ಮುಂದೆ ಕೂತ್ಕೊಡಕ್ಕೆ ಆಗಲ್ಲ. ಎಲ್ಲ ಹಾಲಿಡೇ ಕೊಟ್ಟಿದೆ. ಮಾಡ್ತಾ ಇದ್ದಾರೆ. ಹಾಸ್ಟೆಲ್ ಸ್ಟೂಡೆಂಟ್ಸ್ ಹಾಸ್ಟೆಲ್ಲೇ ಬಿಡ್ತಕ್ಕಾಗಲ್ಲ. ರೋಡ್ ಮೇಲೆ ಹೋಗಿ ಏನಾರ ಆಕ್ಸಿಡೆಂಟ್ ಆಗಿದೆ ಅಂದರೆ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಹಾಸ್ಟೆಲ್ ಸ್ಟೂಡೆಂಟ್ಸ್ಗೂ ಕ್ಯಾಂಪಸಲ್ಲೇ ಇರಬೇಕು. ಅವರು ಬಂದಿದೆ. ಈ ಸ್ಟಾಫ್ ಎಲ್ಲರಿಗೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾಳೆ ಕ್ಯಾಂಪಸ್ ಎಲ್ಲರಿಗೂ ಹಾಲಿಡೇ ಕೊಟ್ಟಿದೆ. ಹಾಲಿಡೇ ಕೊಟ್ಟಿದೆ ಸರ್, ಎಲ್ಲರಿಗೂ ಹಾಲಿಡೇ ಕೊಟ್ಟಿದೆ. ಅದನ್ನ ಏನು ಮಾಡಬೇಡ ನಿಲ್ಲಿಸಿ ಅಂತ ನಾನು ಗೌರವವಾಗಿ ಕೇಳ್ಕೊಂತ ನಿಮ್ಗೆ ಒತ್ತಾಯ ಇಲ್ಲ ನಮ್ಗೆ. ಯಾಕಂದ್ರೆ ಈಗ ನಮ್ಗೊಂದು ಗೌರವ ಇದೆ, ನಿಮಗೂ ಕೂಡ ಗೌರವ ಇದೆ. ಖಂಡಿತ ಯೂನಿವರ್ಸಿಟಿ ಕೂಡ ಎಕ್ಸಾಮ್ ಅನ್ನ ಮುಂದಕ್ಕೆ ಹಾಕಿದ್ದಾರೆ. ಈಗ ನಾವೇನ್ ಮಾಡ್ತೀವಿ, ಶಿವಕುಮಾರ್ ಸ್ವಾಮಿ ಅವರಿಗೆ ನಾವು ಅಗೌರವ ಸರ್ಕಾರನೇ ಆದೇಶ ಹೊರಡಿಸಿದೆ. ಶಾಲಾ ಕಾಲೇಜುಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಯಾವನ್ನೂ ತೆರವುಗೊಳಿಸಿ ರಜಾ ಘೋಷಣೆ ಮಾಡಿದೆ ಅಂತ ಸರ್ಕಾರನೇ ಆದೇಶ ಹೊರಡಿಸಿದೆ. ಆದ್ರೂ ಕೂಡ ನೀವು ಈಗ ನಾವು ಲ್ಯಾಬಿಂದ ಕಳಿಸ್ತಾ ಇದ್ದೀವಿ, ಇನ್ನೊಂದು ಕಳಿಸ್ತಾ ಇದ್ದೀವಿ, ಅದು ಕೂಡ ಅಷ್ಟೇ ನಾವು ಏನು ಗೌರವಿತವಾಗಿ ಕೇಳ್ತಾರೆ. ಇಲ್ಲಿ 2 ಕ್ಯಾಂಪಸ್ ಇದೆ, ಎಲ್ಲ ಲಾಕ್ ಮಾಡಿ ಸ್ಟಾಫ್ ಎಲ್ಲ ಇದು ಒಂದು ಮಾಡ್ಬೋದು ಸರ್. ನಾವು ಪ್ರೀತಿಯಿಂದ ನಮಗೂ ಬಹಳ ಪ್ರೀತಿ ಇದೆ, ನಮಗೂ ಬಹಳ ಪ್ರೀತಿ ಇದೆ. ಅದಕ್ಕೋಸ್ಕರ ಓನ್ಲಿ ಹಾಸ್ಟೆಲ್ ಸ್ಟೂಡೆಂಟ್ಸ್ ಮಾತ್ರನೇ ಇಲ್ಲಿದೆ. ಹಾಸ್ಟೆಲ್ ಸ್ಟೂಡೆಂಟ್ಸ್ಗೂ ರೂಮ್ಸಲ್ಲಿ ಬಿಡ್ತಕ್ಕಾಗಲ್ಲ. ಅವರು ಭಾಳ ಗಲಾಟ ಮಾಡ್ತಾರೆ ಹಾಸ್ಟೆಲ್ಸ್. ಅದು ಬಿಟ್ಟು ಬೇರೆ ಡೇಸ್ಕಾಲ್ ಕ್ಯಾಂಪಸ್ ಎಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡಿದೆ. ನಮಗೂ ಭಾಳ ಪ್ರೀತಿ ಇದೆ ಸರ್. ಅದೊಂದು ಹೇಳ್ಬಿಟ್ಟು ಸರ್, ಹೇಳಿ ಎಲ್ಲ 12 ಆಯಿತು. ಕ್ಲೋಸ್ ಮಾಡಿ ಬುಕ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಯುವರ್ ಬುಕ್ಸ್, ಗೋ ಟು ಹಾಸ್ಟೆಲ್, ಗೋ ಟು ಹಾಸ್ಟೆಲ್. ನೀವು ಇನ್ಫಾರ್ಮ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಬುಕ್ಸ್ ಎಲ್ಲ ಕ್ಲೋಸ್ ಹೇಳ್ತಾರೆ. ಒಂದು ಬುಕ್ಸ್ ಕ್ಲೋಸ್ ಮಾಡಿ ಬ್ಯಾಗ್ನ ರೆಡಿ ಮಾಡಿ. ಹಾಸ್ಟೆಲ್ ಅಂದರೆ ಎಲ್ಲ ಒಂದೇ ಸರಿ ಬಿಡೋಕ್ಕಾಗಲ್ಲ. ಕ್ಲೋಸ್ ಮಾಡಮ್ಮ ಬುಕ್ಸ್ ಎಲ್ಲ. ಹೇಳಿದ್ರೆ ನಿಮ್ಮ ಊರಿಗೆಲ್ಲ ಬರ್ಕೊಂಡು ಹೋಗ್ತಾನೆ ಮರಗಳು ಇಲ್ಲ ಕ್ಲೋಸ್ ಮಾಡಿದ್ರೆ ಮಾತಾಡಿದ್ರೆ ಮೇಲೆ ಕ್ಲಾಸಸ್ ಶಿವಕುಮಾರ್ ಸ್ವಾಮಿ ಕರ್ನಾಟಕ ರತ್ನ ಹೇಳಿದ ನಿಮ್ಗೆ ನಿಲ್ಸ್ಕೊಂಡ್ಬರ್ತೀವಿ. ಹೇಳಿದ್ರು ಒಂದು 10 ನಿಮಿಷ ಅಷ್ಟೇ ಕಾಲಾವಕಾಶ. 10 ನಿಮಿಷ ನಿಮ್ಗೆ ನಟ ದರ್ಶನ್ ಅವರು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಅಂತಿಮ ದರ್ಶನ ಪಡೆದರು. ಶ್ರೀಗಳು ಶಿವೈಕ್ಯವಾದ ಸೋಮವಾರವೇ ಗಣ್ಯರು ಮಠಕ್ಕೆ ಬಂದು ಅಂತಿಮ ದರ್ಶನ ಪಡೆದಿದ್ದರು. ಇಂದು ಬೆಳಿಗ್ಗೆ ನಟ ದರ್ಶನ್ ಅವರು ಮಠಕ್ಕೆ ಬಂದು ಶ್ರೀಗಳ ಅಂತಿಮ ದರ್ಶನ ಪಡೆದಿದ್ದಾರೆ. ನಟ ದರ್ಶನ್ ಅವರು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಅಂತಿಮ ದರ್ಶನ ಪಡೆದರು. ಶ್ರೀಗಳು ಶಿವೈಕ್ಯರಾದ ಸೋಮವಾರವೇ ಗಣ್ಯರು ಬಂದು ಮಠಕ್ಕೆ ಅಂತಿಮ ದರ್ಶನ ಪಡೆದಿದ್ದರು. ಇಂದು ಬೆಳಿಗ್ಗೆ ನಟ ದರ್ಶನ್ ಅವರು ಮಠಕ್ಕೆ ಬಂದು ಶ್ರೀಗಳ ಅಂತಿಮ ದರ್ಶನ ಪಡೆದಿದ್ದಾರೆ. ಬಳಿಕ ಅಲ್ಲಿಂದ ಹಿರಿಯ ಸ್ವಾಮೀಜಿಗಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡಿದ್ದು ಹಿರಿಯ ಸ್ವಾಮೀಜಿ ಅವರನ್ನು ಮಾತನಾಡಿಸಿದ್ದಾರೆ. ಸೋಮವಾರ ಶ್ರೀಗಳು ಶಿವೈಕ್ಯ ಮಾಹಿತಿ ತಿಳಿದ ದರ್ಶನ್ ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಇಹಲೋಕ ತ್ಯಜಿಸಿರುವುದು ಬಹಳ ನೋವಿನ ಸಂಗತಿ. ಇಷ್ಟು ದಿನ ಭಕ್ತರ ದರ್ಶನಕ್ಕೆ ಅವರಿದ್ದರು. ಈಗ ದೈಹಿಕವಾಗಿ ನಮ್ಮನ್ನ ಅಗಲಿದ್ದರು. ಎಲ್ಲರ ಮನೆಗಳಲ್ಲಿ ಅವರು ಭದ್ರವಾಗಿ ನೆಲೆಸಿದ್ದಾರೆ ಎಂದು ಟ್ವೀಟ್ ಮಾಡಿ ಶ್ರೀಗಳ ಫೋಟೋ ಹಾಕಿ ಸಂತಾಪ ಸೂಚಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಾಕ್ಷಿ ಟಿವಿ ಕನ್ನಡ. ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರಾಜ್ಯಾದ್ಯಂತ 3 ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಮಾಡಿದ್ದು, ಇದರ ನಡುವೆಯೇ ಸಮಾಜ ಕಲ್ಯಾಣ ಇಲಾಖೆ ಅದ್ದೂರಿ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿತ್ತು. ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರಾಜ್ಯಾದ್ಯಂತ 3 ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಮಾಡಿದ್ದು, ಇದರ ನಡುವೆಯೇ ಸಮಾಜ ಕಲ್ಯಾಣ ಇಲಾಖೆ 2 ದಿನ ವಿಶೇಷ ಕಾರ್ಯಾಗಾರ ಹಮ್ಮಿಕೊಂಡಿದ್ದು, ಇಂದು ಸಂವಿಧಾನ ಕುರಿತು ಕಾರ್ಯಕ್ರಮಕ್ಕೆ ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಚಾಲನೆ ನೀಡಿದರು. ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಇದು ಸಂವಿಧಾನ ಕುರಿತು ಕಾರ್ಯಕ್ರಮವಾಗಿದ್ದು ಸರ್ಕಾರಿ ಆದೇಶದಲ್ಲಿ ಮನೋರಂಜನಾ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ ಎಂದು ಹೇಳಿದ್ದಾರೆ. ಹೀಗಾಗಿ
ಹೀಗಾಗಿ ಕಾರ್ಯಾಗಾರ ಎಂದಿನಂತೆ ನಡೆಯಲಿದೆ. ಸರ್ಕಾರದ ವತಿಯಿಂದ ಯಾರೊಬ್ಬರೂ ಪಾಲ್ಗೊಳ್ಳುತ್ತಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಇದು ಶ್ರೀಗಳಿಗೆ ಮಾಡುತ್ತಿರುವ ಅಪಮಾನವಾಗಿದೆ. ಶ್ರೀಗಳು ಅಗಲಿರುವ ಈ ಹೊತ್ತಿನಲ್ಲಿ ಇಂತಹ ಕಾರ್ಯಕ್ರಮದ ಅಗತ್ಯವಿಲ್ಲ. ಕೂಡಲೇ ಸರ್ಕಾರ ಈ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಾಕ್ಷಿ ಟಿವಿ ಕನ್ನಡ. ಇದಿಷ್ಟು ಇಂದಿನ ಪ್ರಮುಖ ಸುದ್ದಿ. ನೈಜ ಹಾಗೂ ನಿಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ. ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.